ಸಮಸ್ತ ವೀಕ್ಷಕ ಬಾಂಧವರಿಗೆ ನಂಬಿದ ಸತ್ಯ ಚಾನೆಲ್ನ ಪರವಾಗಿ ಸ್ವಾಗತವನ್ನು ಕೋರುತ್ತಾ, ಇವತ್ತಿನ ಎಪಿಸೋಡ್ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಟ್ಟು ನಮಗೆ ನಿಮ್ಮ ಒಂದು ಶುಭ ಆರೈಕೆ ಇರಲಿ ಎಂದು ಕೇಳುತ್ತಾ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಚಾರಕ್ಕೆ ಬರೋಣ. ಜನಜೀವನಕ್ಕೆ ವಾಸ್ತುಶಿಲ್ಪವು ಅತ್ಯಂತ ನಿಕಟವಾಗಿ ಸಂಬಂಧಿಸಿದ ಶಾಸ್ತ್ರ. ಮನೆಯ ನಿವೇಶನ ಅಳತೆ ಎಷ್ಟಿರಬೇಕು, ಎಲ್ಲಿ ಮನೆ ಕಟ್ಟಿದರೆ ಶುಭ, ಎಲ್ಲಿ ಮನೆ ಕಟ್ಟದಿದ್ದರೆ ಅಶುಭ, ಅದನ್ನು ತಿಳಿಯುವ ರೀತಿ ಹೇಗೆ, ಬಾಗಿಲು ಯಾವ ಕಡೆ ಇರಬೇಕು, ಅದರ ಪ್ರಮಾಣವೇನು, ಮನೆಗಳಿಗೆ ಯಾವ ಜಾತಿಯ ಮರಗಳು ಒಳ್ಳೆಯದು, ಗೃಹ ಪ್ರವೇಶಕ್ಕೆ ಉಚಿತವಾದ ಕಾಲ ಯಾವುದು, ಗ್ರಾಮವನ್ನು ನಿರ್ಮಿಸುವ ಕ್ರಮವೇನು ಮುಂತಾದ ಎಷ್ಟೋ ವಿಷಯಗಳ ಬಗ್ಗೆ ಈ ಮತ್ಸ್ಯ ಪುರಾಣದಲ್ಲಿ ಇದೆ. ಇಂದಿನ ಸಮಾಜಕ್ಕೆ ಈ ಮೇಲಿನ ನಿಯಮ ಸರಿ ಹೋಗೋದಿಲ್ಲ. ಯಾಕೆಂದರೆ ಎಷ್ಟೋ ಜನರಿಗೆ ತಮ್ಮ ಮನೆಯ ನಿವೇಶನ ಆರಿಸಿಕೊಳ್ಳುವ ಅವಕಾಶನೇ ಇರೋದಿಲ್ಲ. ದೊರೆತ ನಿವೇಶನದಲ್ಲಿ ಮನೆಯನ್ನು ಕಟ್ಕೋಬೇಕು ಅಷ್ಟೇ. ಆಗ ಅದರ ಅಳತೆ, ದಿಕ್ಕು, ಆಕಾರ ಮುಂತಾದವುಗಳಲ್ಲಿ ಬಾಹ್ಯ ನಿಯಮಗಳನ್ನು ಅನುಸರಿಸಬೇಕಾಗುತ್ತದೆ. ಪ್ರಾಚೀನ ಕಾಲದ ಜನರ ಜೀವನ, ಅವರ ರೀತಿ, ಅವರು ಯಾವ ರೀತಿ ಬದುಕ್ತಾ ಇದ್ದರು ಎಂಬ ಇತಿಹಾಸವನ್ನು ತಿಳಿಸಲು ಈ ಶಾಸ್ತ್ರ ಬಲು ಉಪಕಾರಿಯಾಗುತ್ತದೆ. ಮತ್ಸ್ಯ ಪುರಾಣದಲ್ಲಿ ಹೇಳಿರುವ ವಾಸ್ತುಶಾಂತಿ, ಬಲಿದಾನ, ಶಾಂತಿ ಕರ್ಮ ಇದೆಲ್ಲ ಮಾಡಿದರೆ, ಅದು ದೇವಾಲಯ ಆಗಲಿ ಅಥವಾ ಮನೆಗಳಾಗಲಿ, ಇದೆಲ್ಲವನ್ನು ಮಾಡಿದರೆ ಯಾವುದೇ ಒಂದು ವ್ಯಕ್ತಿ ಶ್ರೇಯಸ್ಸನ್ನು ಪಡೆಯುತ್ತಾನೆ ಎಂದು ಈ ಮತ್ಸ್ಯ ಪುರಾಣದಲ್ಲಿ ಹೇಳಿದೆ. ಸರಿ, ಹಾಗಾದರೆ ಬನ್ನಿ ವಾಸ್ತುಶಾಸ್ತ್ರದ ಬಗ್ಗೆ ತಿಳ್ಕೊಳ್ಳೋಣ. ಮತ್ಸ್ಯ ರೂಪಧಾರಿಯಾದ ಶ್ರೀಮನ್ನಾರಾಯಣ ದೇವರು ಮನು ಚಕ್ರವರ್ತಿಗೆ ಈ ಸಂಕ್ಷಿಪ್ತವಾದ ವಾಸ್ತುಶಾಸ್ತ್ರವನ್ನು ತಿಳಿಸ್ತಾರೆ. ಅದನ್ನೇ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಆದರೆ ಅದಕ್ಕಿಂತ ಮುಂಚೆವಾಗಿ ಈ ವಾಸ್ತು ಅಂದರೆ ಏನು, ಈ ವಾಸ್ತು ಅನ್ನೋ ಹೆಸರು ಹೇಗೆ ಬಂತಂತ ತಿಳ್ಕೊಳ್ಳೋಣ. ಪೂರ್ವದಲ್ಲಿ ಒಂದು ರಾಕ್ಷಸನ ವಧೆ ಆಗಿರುವಂಥ ಕಥೆ ಇದೆ. ಅದನ್ನು ದೊಡ್ಡದಿದ್ದರೂ ಸಂಕ್ಷಿಪ್ತವಾಗಿ ಚಿಕ್ಕದಾಗಿ ಹೇಳ್ತೀನಿ. ಪೂರ್ವದಲ್ಲಿ ಅಂಧಕಾಸುರ ಎಂಬ ರಾಕ್ಷಸನನ್ನು ವಧೆ ಮಾಡುವ ಸಂದರ್ಭ ಉಗ್ರ ರೂಪ ತಾಳಿದ ಪರಮೇಶ್ವರ ದೇವರು ಅವರ ಹಣೆಯಿಂದ ಒಂದು ಬೆವರ ಹನಿ ನೆಲದ ಮೇಲಕ್ಕೆ ಬಿದ್ದಿತು. ಅದೇ ಭೀಕರ ರೂಪ ತಾಳಿ ಆ ಬೆವರಿನಿಂದ ಭಯಂಕರ ರೂಪವಾದ ದೊಡ್ಡದೊಂದು ಪ್ರಾಣಿಭೂತ ಹುಟ್ಟುತ್ತದೆ. ಅದು ಆ ಸಮಯದಲ್ಲಿ ಆಕಾಶವನ್ನು, ಭೂಮಿಯನ್ನು, ಸಪ್ತ ದೀಪವನ್ನು ನುಂಗು ಬಿಡುವಂತಿತ್ತು. ಅದು ನೆಲಕ್ಕೆ ಬಿದ್ದ ಅಂಧಕಾಸುರನ ರಕ್ತವನ್ನೆಲ್ಲ ಕುಡಿಯುತ್ತಾ ಯುದ್ಧ ಭೂಮಿಯಲ್ಲಿ ಯಾರೆಲ್ಲ ಇದ್ದರೆ ಅವರ ಎಲ್ಲ ರಕ್ತವನ್ನು ಕುಡಿಯುತ್ತಾ ಇತ್ತು. ಆದರೂ ಅದಕ್ಕೆ ತೃಪ್ತಿಯಾಗಲಿಲ್ಲ. ಹಸಿವನ್ನು ತಡೆಯಲಾಗದೆ ಮೂರೂ ಲೋಕವನ್ನು ತಿಂದು ಬಿಡುವ ತವಕದಲ್ಲಿ ಈಶ್ವರ ದೇವರ ಮುಂದೆ ಉಗ್ರ ತಪಸ್ಸನ್ನು ಮಾಡುತ್ತದೆ. ದೇವರು ಸಂತುಷ್ಟನಾಗಿ ವರವನ್ನು ನೀಡುತ್ತಾನೆ. ಮೂರೂ ಲೋಕವನ್ನು ನುಂಗುವ ಸಾಮರ್ಥ್ಯವನ್ನು ಕೇಳುತ್ತಾನೆ. ದೇವರು ತತಸ್ತು ನಿನಗೆ ಮಂಗಲವಾಗಲಿ ಅಂತ ವರವನ್ನು ನೀಡುತ್ತಾರೆ. ಬಳಿಕ ಸ್ವರ್ಗವನ್ನು, ಸಕಲ ಭೂಮಂಡಲವನ್ನು, ಅಂತರಿಕ್ಷವನ್ನು ತನ್ನ ದೇಹದಿಂದ ಆಕ್ರಮಿಸಿಕೊಂಡು ಮಹಾಭೂತವಾದ ಈ ಪ್ರಾಣಿ ಒಂದು ಸಾರಿ ಮೇಲಕ್ಕೆ ಹಾರಿ ನೆಲಕ್ಕೆ ಬೀಳುತ್ತದೆ. ಯಾವಾಗಲೂ ರಾಕ್ಷಸರಿಗೆ ದೇವತೆಗಳಿಗೆ ಯುದ್ಧ ನಡೆಯುವುದು ಸಹಜ. ಆದರೆ ಇಲ್ಲಿ ಹಾಗೆ ನಡೆಯಲ್ಲ. ಇಲ್ಲಿ ದೇವರು, ದೇವತೆಗಳು, ರಾಕ್ಷಸರು, ಬ್ರಹ್ಮರು, ಯಕ್ಷರು ಎಲ್ಲರೂ ಸೇರಿ ಒಟ್ಟುಗೂಡಿ ಆ ಮಹಾಭೂತವನ್ನು ಗಟ್ಟಿಯಾಗಿ ಕಟ್ಟಿ ಹಾಕಿ ಆ ಭೂತವನ್ನು ಎಲ್ಲರೂ ಒಟ್ಟಿಗೆ ಹಿಡಿದು ನೆಲದ ಮೇಲೆ ಮಲಗಿಸ್ತಾರೆ. ಯಾರೆಲ್ಲ ಸೇರಿ ಆ ಭೂತವನ್ನು ಗಟ್ಟಿಯಾಗಿ ಕಟ್ಟಿ ಹಾಕಿದ್ದಾರೋ, ಆ ಭೂತವನ್ನು ಗಟ್ಟಿಯಾಗಿ ಹಿಡಿದಿದ್ದಾರೋ ಅವರೆಲ್ಲ ಅದೇ ಜಾಗದಲ್ಲಿ ನೆಲೆಯಾಗ್ತಾರೆ. ಆದರೆ ಅಲುಗಾಡದಂತೆ ಬಿದ್ದಿದ್ದ ಆ ಭೂತವು ದೇವತೆಗಳನ್ನು ಪ್ರಾರ್ಥಿಸುತ್ತಾ, ಅತ್ತಿತ್ತ ಮುಖವನ್ನು ಚಲಿಸದಂತೆ ನನ್ನನ್ನು ಈ ರೀತಿ ಕಟ್ಟಿ ಹಾಕಿದರೆ ನಾನು ಯಾವ ರೀತಿ ಆಹಾರವನ್ನು ತಿಂದು ಜೀವಿಸಲಿ ಅಂತ ಬ್ರಹ್ಮಾದಿ ದೇವತೆಗಳಲ್ಲಿ ಕೇಳ್ತಾರೆ. ಆಗ ಬ್ರಹ್ಮಾದಿ ದೇವತೆಗಳು, ಗೃಹಸ್ಥನು ದಿನ ದಿನ ಮಾಡುವ ಒಂದು ಕರ್ಮ, ಕೊನೆಯದಾಗಿ ಅಂಗಳದಲ್ಲಿ ಹಾಕುವ ಒಂದು ಬಲಿ, ಅದೇ ರೀತಿ ವಾಸ್ತು ಶಾಂತಿಯಿಂದ ಮಾಡಿದಂಥ ಯಜ್ಞ, ಅದೇ ರೀತಿ ದೇವತೆಗಳಿಗೆ ಮಾಡುವಂಥ ಉತ್ಸಾಹ ಸಮಾರಂಭಗಳಲ್ಲಿ ಮಾಡುವಂಥ ಯಜ್ಞ, ಅದರಲ್ಲಿ ಕೊಡುವಂಥ ಬಲಿಯು ನಿನ್ನ ಆಹಾರವಾಗಲಿ. ಅದೇ ರೀತಿ ಯಾರು ಮನೆಯನ್ನಾಗಲಿ ದೇವಾಲಯನಾಗಲಿ ಕಟ್ಟುವಂಥ ಸಂದರ್ಭದಲ್ಲಿ ನಿನ್ನನ್ನು ಪೂಜಿಸದಿದ್ದರೆ ಯಾವುದೇ ಶಾಸ್ತ್ರ ವಿಧಿಯನ್ನು ಲೆಕ್ಕಿಸದೆ ಅವರನ್ನು ಭಕ್ಷಿಸು ಅಂತ ದೇವತೆಗಳು ವರವನ್ನು ನೀಡುತ್ತಾರೆ. ದೇವತೆಗಳಿಗೆ ತನ್ನ ದೇಹದ ಮೇಲೆ ವಾಸಕ್ಕೆ ಸ್ಥಾನ ನೀಡಿದ್ದರಿಂದ ವಾಸ್ತು ಅಂತ ಎನಿಸಿಕೊಳ್ಳುತ್ತೆ. ದೇವತೆಗಳ ಈ ವರದ ನಂತರ ಆತನಿಗೆ ತುಂಬ ಸಂತೋಷವಾಗಿ ಆತನಿಗಾಗಿ ಆ ಶಾಂತಿಗಾಗಿ ಮಾಡುವಂಥ ಕರ್ಮ ವಾಸ್ತು ಯಜ್ಞವಾಯಿತು. ಸರಿ, ಈ ವಾಸ್ತು ಯಾರು, ವಾಸ್ತು ಪುರುಷ ಯಾರು, ವಾಸ್ತು ಹೋಮ ಅಂದರೆ ಏನು, ಇದರ ಬಗ್ಗೆ ನಾವು ತಿಳ್ಕೊಂಡ್ವಿ. ಈಗ ವಾಸ್ತುಶಾಸ್ತ್ರದ ಪ್ರಕಾರ, ಮತ್ಸ್ಯ ಪುರಾಣದ ಪ್ರಕಾರ ಮನೆ ಕಟ್ಟಲು ಯೋಗ್ಯವಾದ ಕಾಲ ಯಾವುದಂತ ಒಂದೇ ಒಂದು ಅಂದರೆ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ಳೋಣ. ಯಾವ ಮಾಸದಲ್ಲಿ, ಯಾವ ವಾರದಲ್ಲಿ, ಯಾವ ನಕ್ಷತ್ರದಲ್ಲಿ ಮನೆ ಕಟ್ಟಿದರೆ ಯೋಗ ಅಂತ ತಿಳಿಸ್ತಾ ಹೋಗ್ತೀನಿ.
ಯಾವಾಗ ಒಳ್ಳೆಯ ವೇಳೆಯನ್ನು ನೋಡಿ ಮನೆಯನ್ನು ಕಟ್ಟಬೇಕು. ಚೈತ್ರ ಮಾಸದಲ್ಲಿ ಮನೆಯನ್ನು ಕಟ್ಟಿಸುವವನು ರೋಗಗ್ರಸ್ತನಾಗುತ್ತಾನೆ. ವೈಶಾಖ ಮಾಸದಲ್ಲಿ ಉತ್ತಮವಾದ ಹಸುವನ್ನು ಪಡೆಯುತ್ತಾನೆ. ಜ್ಯೇಷ್ಠದಲ್ಲಿ ಆದರೆ ಮೃತ್ಯುವಿಗೆ ತುತ್ತಾಗುತ್ತಾನೆ. ಆಷಾಢದಲ್ಲಿ ಒಳ್ಳೆಯ ಅಧಿಕಾರ ಮತ್ತು ಪಶುಗಳ ಲಾಭವಾಗುತ್ತದೆ. ಶ್ರಾವಣದಲ್ಲಿ ಒಳ್ಳೆಯ ಅಧಿಕಾರ ಮತ್ತು ದೇವತೆಗಳ ಆಶೀರ್ವಾದ ದೊರೆಯುತ್ತದೆ. ಭಾದ್ರಪದಲ್ಲಿ ಮನೆ ಕಟ್ಟಿದರೆ ಹಾನಿ ಒದಗುವುದು. ಅಶ್ವಯಜ ಮಾಸದಲ್ಲಿ ಪತ್ತಿಗೆ ಕೇಡು ಸಂಭವಿಸಬಹುದು. ಕಾರ್ತಿಕದಲ್ಲಿ ಧನಧಾನ್ಯಗಳ ಲಾಭವಾಗಬಹುದು. ಮಾರ್ಗಶಿರದಲ್ಲಿ ಅನ್ನ ಪ್ರಾಪ್ತಿಯಾಗುವುದು. ಪುಷ್ಯ ಮಾಸದಲ್ಲಿ ಚೋರ ಭಯ ಉಂಟಾಗುವುದು. ಮಾಘ ಮಾಸದಲ್ಲಿ ಹಲವು ವಿಧಗಳಿಂದ ಲಾಭವಾದರೂ ಅಗ್ನಿಯಿಂದ ಬಾಧೆ ಉಂಟಾಗುವುದು. ಪಾಲ್ಗುಣದಲ್ಲಿ ಬಂಗಾರ ಸಿಕ್ಕುವುದು. ಸಂತಾನ ಪ್ರಾಪ್ತಿಯಾಗುವುದು. ಅದೇ ರೀತಿ ಅಶ್ವಿನಿ, ರೋಹಿಣಿ, ಮೂಲ, ಉತ್ತರ ಪಾಲ್ಗುಣ, ಉತ್ತರಾಷಾಢ, ಉತ್ತರ ಬಾಧೆ, ಮೃಗಶಿರೆ, ಸ್ವಾತಿ, ಹಸ್ತ, ಅನುರಾಧ ಈ ನಕ್ಷತ್ರಗಳು ಗೃಹ ಆರಂಭಕ್ಕೆ ಪ್ರಶಸ್ತವಾದ ನಕ್ಷತ್ರಗಳು. ಭಾನುವಾರ, ಮಂಗಳವಾರ ಹೊರತುಪಡಿಸಿ ಉಳಿದೆಲ್ಲ ವಾರಗಳು ಶುಭಪ್ರದವಾದವು. ವಿಷಂಬ, ಗಂಡ, ಪರಿಗ, ವಜ್ರಗಳೆಂಬ ಯೋಗಗಳಲ್ಲಿ ಅದೇ ರೀತಿ ಶ್ವೇತ, ಮೈತ್ರ, ಮಾಹೇಂದ್ರ, ಗಂಧರ್ವ, ಅಭಿಜಿತ್, ವೈರಾಜ ಮತ್ತು ಸಾವಿತ್ರಿಗಳೆಂಬ ಈ ಮುಹೂರ್ತಗಳಲ್ಲಿ ಮನೆಯ ಕಟ್ಟಲು ಪ್ರಾರಂಭಿಸಬೇಕು. ಅದೇ ರೀತಿ ಚಂದ್ರ ಸೂರ್ಯ ಬಲವಿರುವ ಶುಭ ಲಗ್ನದಲ್ಲಿ ಆಚರಿಸಬೇಕು. ಯಾವುದೇ ದೇವಾಲಯ ಆಗಲಿ ಅಥವಾ ಮನೆಯಾಗಲಿ ಕೊಳವೆ ಬಾವಿಯನ್ನು ಅಥವಾ ಇತರ ದೇವಾಲಯಗಳ ನಿರ್ಮಾಣವನ್ನು ಇದೇ ಶುಭ ಲಗ್ನದಲ್ಲಿ ಮಾಡಬೇಕು. ಸರಿ, ಹಾಗಾದರೆ ಮುಂದಿನ ಎಪಿಸೋಡಲ್ಲಿ ಮನೆ ಕಟ್ಟಲು ಭೂಮಿಯನ್ನು ಆರಿಸುವ ವಿಧಾನ ಹೇಗೆ, ಅದೇ ರೀತಿ ಆ ಭೂಮಿಯನ್ನು ಪರೀಕ್ಷಿಸುವ ವಿಧಾನ ಹೇಗೆ, ಭೂಮಿಯನ್ನು ಪರೀಕ್ಷಿಸಿದ ಮೇಲೆ ಆ ಭೂಮಿಯನ್ನು ಶುದ್ಧ ಮಾಡುವ ವಿಧಾನ ಹೇಗೆ ಅಂತ ಮುಂದಿನ ಎಪಿಸೋಡಲ್ಲಿ ತಿಳಿಯೋಣ. ಅಲ್ಲಿವರೆಗೆ ನಂಬಿದ ಸತ್ಯ ಚಾನೆಲ್ಗೆ ನಿಮ್ಮದೊಂದು ಶುಭ ಹಾರೈಕೆ ಇರಲಿ.